ಅಟಲ್ ವಿರಾಸತ್ನ ಈ ಅತ್ಯಂತ ಭಾವನಾತ್ಮಕವಾದಂಥ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡುವಂಥ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿರುವಂಥ ಈ ರಾಜ್ಯದ ಯುವಕರ ಕಣ್ಮಣಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಪ್ರೇರಣಾ ಶಕ್ತಿ ಮತ್ತು ಈ ರಾಜ್ಯದಿಂದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯುವ ಸಂಕಲ್ಪವನ್ನ ಮಾಡಿರುವಂತ ಮತ್ತು ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತ ನಮ್ಮೆಲ್ಲರ ನಾಯಕರಾದಂಥ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರುವಂತ BY ವಿಜಯೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸಿರುವಂತ ಮೊತ್ತ ಮೊದಲಿಗೆ ಹಾರಿಸಿರುವಂತ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತ DV ಸದಾನಂದ ಗೌಡ್ರೆ, ಮಾಜಿ ಸಂಸದರು, ರಾಜ್ಯ ಬಿಜೆಪಿಯ ಮಾಜಿ ಅಧ್ಯಕ್ಷರು ಆಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರೇ, ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು, ನಮ್ಮೆಲ್ಲರ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಸತೀಶ್ ಕುಂಪಲ್ ಅವರೇ, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತ ಕಿಶೋರ್ ಕುಮಾರ್ ಅವರೇ, ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರುವಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರುಗಳೇ, ಜಿಲ್ಲೆಯ ಪದಾಧಿಕಾರಿಗಳೇ, ಮಂಡಲದ ಅಧ್ಯಕ್ಷರೇ, ವಿಶೇಷವಾಗಿ ಪುತ್ತೂರು ಗ್ರಾಮಾಂತರದ ಅಧ್ಯಕ್ಷರಾಗಿರುವಂತ ದಯಾನಂದ್ ಉಜಿರೆಮಾರ್ ಅವರೇ, ಪುತ್ತೂರು ನಗರದ ಅಧ್ಯಕ್ಷರಾಗಿರುವಂತ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ನಮ್ಮ ಪಾರ್ಟಿಯ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತ ಪಾರ್ಟಿಯ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಮಿತ್ರರೇ, ಅಟಲ್ಜಿ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನನ್ನ ಜೀವನದಲ್ಲಿ ಅಟಲ್ಜಿ ಅವರು ಹೇಗೆ ಪರಿಣಾಮವನ್ನ ಮಾಡಿದ್ದಾರೆ, ಅದೇ ರೀತಿ ಇಲ್ಲಿರುವಂತ ಹಲವಾರು ಕಾರ್ಯಕರ್ತರ ಮನಸ್ಸನ್ನ, ಹೃದಯವನ್ನ ಮುಟ್ಟಿದಂತ ಹಲವಾರು ಘಟನೆಗಳು ಅಟಲ್ಜಿ ಅವರ ಮುಖಾಂತರ ಆಗಿರಬಹುದು. ವಿಶೇಷವಾಗಿ ಇದೇ ಮೈದಾನದಲ್ಲಿ ಅಟಲ್ಜಿ ಅವರು ಬಂದು ಪುತ್ತೂರಿನ ಕಾರ್ಯಕರ್ತರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರಿಗೆ ಪ್ರೇರಣೆಯನ್ನ ಕೊಟ್ಟು ಇದೇ ನೆಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸಿರುವಂತ, ಸೇರಿಸಿದಂತ ಎಲ್ಲ ಕಾರ್ಯಕರ್ತರಿಗೆ ನಾನು ಮೊತ್ತ ಮೊದಲಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೈಯಕ್ತಿಕವಾಗಿ ಇವತ್ತು ಅಟಲ್ಜಿ ಅವರ ಆ ಸ್ಮರಣೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪನ ಒಂದು ಚಿತ್ರವನ್ನು ಕೂಡ ಅಲ್ಲಿ ಹಾಕಿದ್ರು. ಸಾಂತ್ಯ ಜಯರಾಮ್ ರೈ ಅವರು ಪುತ್ತೂರು ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿ ಅಟಲ್ಜಿ ಅವರಿಗೆ ಆ ಹಾರವನ್ನು ಹಾಕ್ತಾ ಇರುವಂತ ಚಿತ್ರ ನಾವು ಸಣ್ಣ ಹುಡುಗರಿರುವಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನೋಡಿದಂತ ಚಿತ್ರ. ಆ ಚಿತ್ರ ಇವತ್ತಿಗೂ ಹೃದಯವನ್ನ ತಟ್ಟುವಂತ ಚಿತ್ರ. ಅಟಲ್ಜಿ ಅವರ ಆ ಮುಖದಲ್ಲಿರುವಂತ ಮಂದಹಾಸ, ನಮ್ಮ ದೊಡ್ಡಪ್ಪನ ಕಣ್ಣಲ್ಲಿರುವಂತ ಆ ಸ್ಥೈರ್ಯ, ಧೈರ್ಯದ ಆ ಮುಖ ಇವತ್ತಿಗೂ ಒಂದು ಧೈರ್ಯ, ಪ್ರೇರಣೆ ಮತ್ತು ಕಾರ್ಯಕರ್ತನಾಗಿ ನನಗೆ ಅತ್ಯಂತ ಅಭಿಮಾನ ಕೊಡುವಂತ ಒಂದು ಚಿತ್ರ. ಎರಡನೇ ಘಟನೆಯನ್ನು ಉಲ್ಲೇಖ ಮಾಡಬೇಕಾದ್ರೆ 2000 ಇಸ್ವಿಯಲ್ಲಿ ಒಂದು NCC ಕೆಡೆಟ್ ಆಗಿ ದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಆ ಪ್ರಧಾನಮಂತ್ರಿ ಆದಂತಹ ಅಟಲ್ಜಿ ಅವರ ಮುಂದೆ ನಡೆಯುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಇವತ್ತು ಅತ್ಯಂತ ಸಂತೋಷ ಆಗ್ತಾ ಇದೆ. ಅಟಲ್ಜಿ ಅವರು ಕಟ್ಟಿದಂತ ಪಾರ್ಟಿ, ಅಟಲ್ಜಿ ಅವರು ಬೆಳೆಸಿದಂತ ಪಾರ್ಟಿ, ಅಟಲ್ಜಿ ಅವರು ಈ ಪಾರ್ಟಿಯೂ ಕೂಡ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಪ್ರೇರಣೆಯನ್ನು ಕಾರ್ಯಕರ್ತರಿಗೆ ಕೊಟ್ಟಂತ ಪಾರ್ಟಿಯ ಒಬ್ಬ ಸಂಸದನಾಗಿ ಅದೇ ಸಂಸತ್ನಲ್ಲಿ ಅಟಲ್ಜಿ ಅವರು ಯಾವ ರೀತಿಯ ಭಾಷಣಗಳನ್ನ ಮಾಡಿದ್ರು, ಅಟಲ್ಜಿ ಅವರು ಯಾವ ರೀತಿ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟರು, ಆ ಸಂಸತ್ತಿನಲ್ಲಿ ನಿಲ್ಲುವಂತಹ ಸಂಸತ್ನಲ್ಲಿ ಕೂತ್ಕೊಂಡು ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ತಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೆ ಅಲ್ಲಿ ಹೋಗುವಂತ ಒಂದು ಅವಕಾಶವು ನನಗೆ ಸಿಕ್ಕಿತ್ತು. ಇದನ್ನ ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆಂದ್ರೆ, ಈ ಪುತ್ತೂರು ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ವಿಶೇಷವಾಗಿ ಇಲ್ಲಿ ಮುಂದೆ ಕೂತ್ಕೊಂಡಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅಟಲ್ಜಿ ಅವರು ನಿಮ್ಮ ಮನಸ್ಸನ್ನ ತಟ್ಟಿದ್ದಾರೆ, ಹೃದಯವನ್ನ ತಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಈ ಪಾರ್ಟಿಯು ಕೂಡ ಒಂದು ದಿವಸ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಭಾವನೆಯನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಟಲ್ಜಿ ಅವರು ರಾಜಕೀಯಕ್ಕೆ ಮತ್ತು ಆಡಳಿತಕ್ಕೆ ಒಂದು ಹೊಸ ಭಾಷ್ಯವನ್ನ ಬರೆದಂತ ವ್ಯಕ್ತಿ. ಇವತ್ತು 2025 ಇಸ್ವಿಯಲ್ಲಿ ಅಟಲ್ಜಿ ಅವರ ವಿರಾಸತ್ತನ್ನ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ವಿರಾಸತ್ತನ್ನ ನೆನಪಿಸುವಂತ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗಿದೆ. 2047ಕ್ಕೆ ಒಂದು ವಿಕಸಿತ ಭಾರತವನ್ನ ನಾವು ನಿರ್ಮಾಣ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ವಿಕಸಿತ ಭಾರತ, ಆ ವಿಕಸಿತ ಭಾರತಕ್ಕೆ ಒಂದು ಗಟ್ಟಿಯಾದ ಸಂಘಟನೆಯ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಾರ್ಟಿ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಮಾತ್ರ ಒಂದು ವಿಕಸಿತ ಭಾರತ ನಿರ್ಮಾಣ ಆಗಬಹುದು.
ಆ ಕಾರಣಕ್ಕೆ ಇಲ್ಲಿ ಸೇರಿರುವಂತ ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿಯನ್ನ ಮಾಡೋದು, ಹೇಗೆ ಅಟಲ್ಜಿ ಅವರು ಆ ಸಂದರ್ಭದಲ್ಲಿ ಹೇಳಿದರ, ಹಾರ್ ನೈ ಮಾನೂಂಗಾ ಮೇ ರಾರ್ ನೈ ಟಾನೂಂಗಾ ಲಿಖತಾ ಲಿಖತಾ ಕಪಾತಾ ಹೂ ಲೇಕಿನ್ ಗೀತ್ ನೈ ಗಾತಾ ಹೂ ಅಂತ ಹೇಳಿದರು. ಆ ರೀತಿ ಒಂದು ಹೊಸ ಗೀತೆಯನ್ನ, ಹೊಸ ಭಾಷ್ಯವನ್ನ ಪುತ್ತೂರಿನಲ್ಲಿ ಬರಿಬೇಕಾದ ಅವಶ್ಯಕತೆ ಇದೆ. ಎಲ್ಲ ಕಾರ್ಯಕರ್ತರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಹೊಸ ಕಾರ್ಯಕರ್ತರನ್ನ, ಯುವ ಕಾರ್ಯಕರ್ತರನ್ನ, ಮಹಿಳೆಯರನ್ನ, ಸಮಾಜದ ಎಲ್ಲ ವರ್ಗವನ್ನ ಜೋಡಿಸಿಕೊಂಡು ಹೇಗೆ ಅಟಲ್ಜಿ ಆ ಸಂದರ್ಭದಲ್ಲಿ ಹೊಸ ಪ್ರೇರಣೆಯನ್ನು ಕೊಟ್ಟರು, ಆ ರೀತಿಯಾದಂತಹ ಪ್ರೇರಣೆಯನ್ನು ಪಡೆದುಕೊಂಡು ನಾವು ಪುತ್ತೂರಿನ ಮುಖಾಂತರ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಒಂದು ಪ್ರೇರಣೆಯನ್ನು ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ವೇದಿಕೆಯಲ್ಲಿ ಇದ್ದಾರೆ. ರಾಜ್ಯದ ಅಧ್ಯಕ್ಷರ ಜೊತೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಿಂತು ಈ ರಾಜ್ಯದಲ್ಲಿರುವಂತಹ ಹಿಂದೂ ವಿರೋಧಿ ಭ್ರಷ್ಟಾಚಾರಿ ಸರ್ಕಾರವಾಗಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯುವ ಸಂಕಲ್ಪವನ್ನು ಮಾಡಬೇಕಾಗಿದೆ. ಈ ಅಟಲ್ ವಿರಾಸತ್ ಅಟಲ್ಜಿಗೆ ನಿಜವಾದ ಶ್ರದ್ಧಾಂಜಲಿಯನ್ನ ಯಾವಾಗ ಸಲ್ಲಿಸಬಹುದಂದ್ರೆ, ಈ ರಾಜ್ಯದಲ್ಲಿ ಯಾವತ್ತೇ ಚುನಾವಣೆ ಬಂದ್ರು ಪುತ್ತೂರು ಸಹಿತ ಈ ರಾಜ್ಯದಲ್ಲಿರುವಂತಹ 150 ಕ್ಷೇತ್ರಗಳನ್ನ ಗೆದ್ದು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಅಟಲ್ಜಿ ಅವರ ಪ್ರೇರಣೆಯ, ನರೇಂದ್ರ ಮೋದಿ ಅವರ ಮಾರ್ಗದರ್ಶನದ ಒಂದು ಸರ್ಕಾರ ರಚಿಸುವವರೆಗೆ ನಾವೆಲ್ಲ ವಿರಮಿಸಬಾರದು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಸೇರಿರುವಂತ ಎಲ್ಲ ಕಾರ್ಯಕರ್ತರಿಗೆ ಈ ಹಬ್ಬದ ವಾತಾವರಣವನ್ನ ಇವತ್ತು ಅಟಲ್ಜಿಯ ನೆನಪಿನಲ್ಲಿ ಪುತ್ತೂರಿನಲ್ಲಿ ನಿರ್ಮಿಸಿದ್ದಕ್ಕಾಗಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ದಯಾನಂದ್ ಉಜಿರಮಾರ್ ಅವರು, ಶಿವಕುಮಾರ್ ಅವರು, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಸತೀಶ್ ಕುಂಪಲ ಸಹಿತ ಸೇರಿರುವಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪುತ್ತೂರಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಆಗಬೇಕಿತ್ತೋ ಆ ರೀತಿಯ ಕಾರ್ಯಕ್ರಮ ಆಗಿದೆ. ಪುತ್ತೂರಿನ ಮುಖಾಂತರ ಅಟಲ್ಜಿ ಅವರಿಗೆ ಕರಾವಳಿಯ ಕಾರ್ಯಕರ್ತರು ಯಾವ ರೀತಿಯ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಿತ್ತ, ಯಾವ ರೀತಿ ಅವರನ್ನ ನೆನಪಿಸಬೇಕಿತ್ತ, ಆ ರೀತಿಯ ಕಾರ್ಯಕ್ರಮ ಮಾಲಿಂಗೇಶ್ವರನ ಆಶೀರ್ವಾದದ ಜೊತೆಗೆ ಆಗಿದೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2047ಕ್ಕೆ ಒಂದು ವಿಕಸಿತ ಭಾರತವನ್ನ ನಿರ್ಮಾಣ ಮಾಡೋಣ. ಮುಂದಿನ ದಿವಸದಲ್ಲಿ ಯಾವತ್ತೇ ಚುನಾವಣೆ ಬಂದ್ರು ಈ ರಾಜ್ಯದಲ್ಲಿ ಹಿಂದುತ್ವದ ಆಧಾರದ, ನರೇಂದ್ರ ಮೋದಿಯ ಮಾರ್ಗದರ್ಶನದ, ಅಟಲ್ಜಿ ಯಾವ ಕನಸನ್ನ ಕಂಡಿದ್ರ ಆ ರೀತಿಯ ಸರ್ಕಾರವನ್ನ ನಿರ್ಮಾಣ ಮಾಡುವ ಸಂಕಲ್ಪವನ್ನ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.